ಆ್ಯಪಲ್ ಬೇಕಾ? ಆ್ಯಪಲ್. ಕುದುರೆ ಕುದುರೆ. ಡೋಂಟ್ ಗೋ ಇನ್ಸೈಡ್, ಲೋಪಲಿಕೆ వెళ్ళరాదు. ಹಬ್ಬ, ಈ ಪಾರ್ಕಲ್ಲಿ ಏನೇನು ಬೇಕು ಗುರು ಎಲ್ಲ ಇದೆ. ಇದು ಪಾರ್ಕಲ್ಲ, ಭವಾನಿ ಐಲ್ಯಾಂಡ್, ಅಮ್ಯೂಸ್ಮೆಂಟ್ ಪಾರ್ಕ್ ಭವಾನಿ ಐಲ್ಯಾಂಡ್. ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ನಿಮ್ಮ ಮಧುಸೂದನ್ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿರುವ ವಿಶೇಷತೆ ಏನಂತಂದರೆ, ಸೊ ಆಂಧ್ರದಲ್ಲಿರುವಂತಹ ಭವಾನಿ ಐಲ್ಯಾಂಡ್. ಸೊ ವಿಜಯವಾಡದಲ್ಲಿರುವ ಭವಾನಿ ಐಲ್ಯಾಂಡ್ಗೆ ಹೋಗಿ ಬಂದ ನನ್ನ ಅನುಭವ ಹೇಳ್ತೀನಿ. ಸೊ 120 ರೂಪಾಯಿಗೆ ಟಿಕೆಟ್ ತೊಗೊಂಡು ಈ ಕೃಷ್ಣ ನದಿ ಮಧ್ಯದಲ್ಲಿರುವ ಈ ಐಲ್ಯಾಂಡ್ ಭವಾನಿ ಐಲ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಸೊ ಇದು ಒಂದು ಸುಂದರವಾದ ಪ್ರವಾಸಿ ತಾಣವಾಗಿರ್ತದೆ. ಸೊ ನೀವು ಯಾರಾದರೂ ಆಂಧ್ರ ಕಡೆ ಬಂದು, ಅದರಲ್ಲೂ ವಿಜಯವಾಡಕ್ಕೆ ಬಂದಿದ್ದರೆ ಭವಾನಿ ಐಲ್ಯಾಂಡ್ಗೆ ಹೋಗೋದನ್ನು ಮರಿಬೇಡಿ. ಸೊ ಇದೊಂದು ತುಂಬ ಒಳ್ಳೆಯ ಅನುಭವ ಆಗುತ್ತದೆ. ಈ ಐಲ್ಯಾಂಡ್ಗೆ ಹೇಗೆ ತಲುಪೋದು ಅಂತಂದರೆ, ವಿಜಯವಾಡದ ಪಂಡಿತ ನೀರಾಜನ ಸಾಗರ್ ಬ್ಯಾರೇಜ್ ಬಳಿ ಬೋಟಿಂಗ್ ಪಾಯಿಂಟ್ ಇದೆ. ಸೇಮ್ ಇವಾಗ ನಾನು ಹೆಂಗೆ ಬಂದಿದ್ದೀನಿ ಅಲ್ಲೇ. ಸೊ ಅಲ್ಲಿ ನೀವು 120 ರೂಪಾಯಿಗೆ ಟಿಕೆಟ್ ತೊಗೊಂಡ್ರೆ ಈ ಬೋಟಿಂಗ್ ಪಾಯಿಂಟಿಂದ 10 ರಿಂದ 15 ನಿಮಿಷ ನಾವು ಪ್ರಯಾಣ ಮಾಡಿದ್ರೆ ಆ ಪ್ರವಾಸಿ ತಾಣವನ್ನು ತಲುಪ್ಬೋದು. ಸೊ ನಾನಿವಾಗ ಬೋಟಿಂಗ್ ಪಾಯಿಂಟ್ ಹತ್ರ 120 ರೂಪಾಯಿಗೆ ಟಿಕೆಟ್ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ಬ್ಯಾಚ್ ವೈಸ್ ಆ ಬೋಟ್ಗೆ ಕಳಿಸ್ತಾರೆ. ಸೊ ಅದು ಬೋಟ್ ಇನ್ನೂ ಬಂದಿಲ್ದಿರೋ ಕಾರಣ ನಮಗೆ ಇಲ್ಲಿ ರೆಸ್ಟ್ ಮಾಡೋದಕ್ಕೆ ಕುತ್ಕೊಳ್ಳೋದಕ್ಕೆ ಹೇಳಿದ್ರು. ಸೊ ನಾವಿಲ್ಲಿ ಕುತ್ಕೊಂಡು ನಾನು ಸೈಟ್ ಸೀಯಿಂಗ್ ಮಾಡ್ತಾಯಿದ್ದೀನಿ. ಸೊ ನಂತರನೇ ಸುಮಾರು ಜನ ಬಂದಿರೋರು ನೋಡ್ತಿದ್ದಾರೆ. ಸೊ ಎಲ್ಲರೂ ಜಾಸ್ತಿ ಜನ ಇಲ್ಲಿ ಬರೋದು ಕಪಲ್ಸ್ ಮತ್ತು ಫ್ಯಾಮಿಲಿ. ಸೊ ಇವಾಗ ಬೋಟು ಬಂದಿದೆ. ಸೊ ನಾನು ಬೋಟ್ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ನಾನು ಹೇಳ್ದಾಗೆ ಈ ಬೋಟಿಂದ 15 ನಿಮಿಷ ಪ್ರಯಾಣ ಮಾಡಬೇಕು ನಾವು ಈ ಬೋಟಲ್ಲಿ. ಸೊ ಬೋಟ್ಗೆ ಒಳಗಡೆ ಹೋಗೋಕ್ಕೂ ಮುಂಚೆ ಅವರು ನಮಗೆ ಲೈಫ್ ಜಾಕೆಟ್ ಕೊಡ್ತಾರೆ. ಸೊ ಲೈಫ್ ಜಾಕೆಟ್ ಈಸ್ ಕಂಪಲ್ಸರಿ, ಎಲ್ಲರೂ ಅದನ್ನು ವೇರ್ ಮಾಡಲೇಬೇಕು. ಇನ್ ಕೇಸ್ ಯಾರಾದರೂ ವೇರ್ ಮಾಡಿಲ್ಲ ಅಂತಂದರೆ ಒಳಗಡೆ ಅವರು ಡ್ರೈವರ್ ಏನಿರ್ತಾರೆ, ಹಡಗು ಓಡಿಸೋರು, ಸೊ ಅವರು ನಮಗೆ ಗೈಡ್ ಮಾಡ್ತಾರೆ. ಇಲ್ಲಾಂದರೆ ಅವರು ನಮ್ಮನ್ನ ಕೆಳಗಡೆ ಇಳಿಸ್ಬಿಡ್ತಾರೆ ಯಾರಾದರೂ ಲೈಫ್ ಜಾಕೆಟ್ ಹಾಕ್ಕೊಂಡಿಲ್ಲ ಅಂತಂದರೆ. ಅದು ಪ್ಯಾಸೆಂಜರ್ ಸೇಫ್ಟಿಗೋಸ್ಕರ. ಸೊ ಇವಾಗ ನಮ್ಮದು ಬೋಟ್ ಹೊರಟಿದೆ. ಸೊ ನಾನು ಹೇಳಿದಾಗೆ ಇಲ್ಲಿಂದ 15 ನಿಮಿಷ ಪ್ರಯಾಣ ಆಗಿರುತ್ತೆ. ಸೊ ನೀವು ಅಲ್ಲೇನು ನೋಡ್ತಾ ಇದ್ದೀರಾ, ಆ ಬೆಟ್ಟ ಬಂದ್ಬಿಟ್ಟು ಅಲ್ಲಿ ಶ್ರೀ ಶಕ್ತಿ ಮಾತೆಯಾದಂತಹ ದುರ್ಗಾದೇವಿ ಬೆಟ್ಟ ಅದು. ಸೊ ನೋಡಿ, ಇಲ್ಲಿ ಒಬ್ಬರು ಬೋಟಿಂಗ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಜಲ ಆಕ್ಟಿವಿಟೀಸ್ ಕೂಡ ತುಂಬ ಇದ್ದಾವೆ, ನೀರಿನ ಆಕ್ಟಿವಿಟೀಸು ಲೈಕ್ ಬೋಟಿಂಗ್, ಪ್ಯಾರಾಗ್ಲೈಡಿಂಗ್ ಒಂದಿಲ್ಲ ಇಲ್ಲಿ, ಮಿಕ್ಕಿದ ಬೋಟಿಂಗ್ ಆಕ್ಟಿವಿಟೀಸ್ ಎಲ್ಲನೂ ಇದೆ. ಸೊ ನಾವಿವಾಗ ಐಲ್ಯಾಂಡ್ಗೆ ತಲುಪಿದ್ವಿ. ನಾವು ಇವಾಗ ಐಲ್ಯಾಂಡ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಬೋಟ್ ಈಗ ತಾನೇ ಬಂದಿರೋ ಕಾರಣ ತುಂಬ ಜನ ಬೋಟಿಂದ ಈಚೆ ಬಂದಿದ್ದಾರೆ. ಸೊ ಅವರ ಮಧ್ಯೆ ನಾನು ಕೂಡ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಎಂಟ್ರೆನ್ಸಲ್ಲಿರುವಂತಹ ರೆಸಾರ್ಟ್ ಇದೇ ನೋಡಿ, ಭವಾನಿ ಐಲ್ಯಾಂಡ್. ಸೊ ರೆಸಾರ್ಟಿಗೆ ಯಾರಾದರೂ ಬುಕ್ ಮಾಡ್ಕೊಂಡಿದ್ರೆ ಹೋಗ್ಬೋದು, ಇಲ್ಲ ಊಟ ಗೀಟ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಈ ಐಲ್ಯಾಂಡ್ನ ವಿಶೇಷತೆಗಳೇನಂತಂದರೆ, ಈ ಐಲ್ಯಾಂಡ್ನಲ್ಲಿ ವಿಧ ವಿಧವಾದ ಮರಗಳನ್ನು ನಾವು ನೋಡ್ಬೋದು. ಅಂದರೆ ನಾರ್ಮಲಿ ನಾವು ರೋಡ್ ಸೈಡಲ್ಲಿ ನೋಡೋವಂಥದ್ದಾಗಿರಲಿ, ಅವ್ರನ್ನ ಮನೆ ಹತ್ರ ಸಿಗೋವಂಥದ್ದಾಗಿರಲಿ, ಆ ಥರದ್ದಲ್ಲ. ಇಲ್ಲಿ ತುಂಬ ನಾವು ಹಿಂದೆಂದೂ ನೋಡದೇ ಇರೋವಂತಹ ಮರಗಳೆಲ್ಲ ಸಿಗುತ್ತದೆ. ಸೊ ನೋಡಲು ನಮಗೆ ತುಂಬ ಗ್ರೀನರಿ ಲೈಕ್ ಆ ಥರ ಫೀಲ್ ಕೊಡುತ್ತೆ. ಸೊ ನೋಡ್ಬೋದು ನೀವು ಯಾವ್ಯಾವ ಥರ ಮರಗಳಿದ್ದಾವೆ ಅಂತ. ಸೊ ಮತ್ತು ಇಲ್ಲಿ ನಾವು ಯಾವತ್ತೂ ನೋಡದೇ ಇರೋಂತಹ ವಿಶಿಷ್ಟವಾದ ಮನೆಗಳನ್ನೂ ನಾವಿಲ್ಲಿ ನೋಡೋ ಸಿಗುತ್ತೆ. ಸೊ ಮನೆಗಳು ಅಂತಂದರೆ ಇಲ್ಲಿ ನೀವು ಮುಂದೆ ತೋರಿಸ್ತೀನಿ ನಿಮಗೆ. ಆಮೇಲೆ ಇದು ಮೇಯ್ನ್ ಬಂದ್ಬಿಟ್ಟು ಪಿಕ್ನಿಕ್ ಮಾಡೋದಕ್ಕೆ ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು. ಯಾರಾದರೂ ಒನ್ ಡೇ ನನಗೆ ಪಿಕ್ನಿಕ್ ಮಾಡಬೇಕು, ಸೊ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಮಕ್ಕಳ ಜೊತೆ ಕಾಲ ಕಳಿಬೇಕು ಅಂತಂದರೆ ಈ ಜಾಗ ತುಂಬ ಸೂಕ್ತವಾದಂತಹ ಜಾಗ. ನೀವು ನೋಡ್ಬೋದು, ಮರಗಳಿಗೆಲ್ಲ ಕೆಳಗಡೆಯಿಂದ ಸ್ವಲ್ಪ ಮೇಲೆ ಒಂದು 3 ಅಡಿವರೆಗೂ ಸುಣ್ಣ ಬೆಳೆದಿದ್ದಾರೆ. ನಾನು ಏನು ಹೇಳಿದೆ, ವಿಧ ವಿಧವಾದ ಮರಗಳನ್ನ ನೋಡ್ಬೋದು ಅಂತ. ಸೊ ನೋಡಿ, ಇದೇ ಅಪ್ಸೈಡ್ ಡೌನ್ ಹೋಮ್. ಸೊ ಎಷ್ಟು ಚೆಂದ ಇದೆಯಲ್ಲ. ಸೊ ನಾನು ಈ ಒಂದು ಮರ ನೋಡಿ ತುಂಬ ಆಶ್ಚರ್ಯಪಟ್ಟೆ. ಏನಕ್ಕೆ ಅಂತಂದರೆ, ಆ ಬಗ್ಗಿ ಬಿದೋಗಿರೋ ಮರದಲ್ಲೇ ಅವರು ತೂಗ ಎಲ್ಲ ಹಾಕಿದ್ದಾರೆ. ಸೊ ಅದನ್ನು ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಮತ್ತು ಇದು ನಾನು ಹೇಳ್ದಂಗೆ ಪಿಕ್ನಿಕ್ ಮಾಡೋದಕ್ಕೆ, ಮೇಯ್ನ್ಲಿ ಫೋಟೋವನ್ನು ತೆಗೆಸ್ಕೊಳ್ಳೋದಕ್ಕೆ ಇದು ತುಂಬ ಸೂಕ್ತವಾದ ಜಾಗ. ಯಾಕೆ ಅಂತಂದರೆ,
ಸೊ ಇವಾಗ ಜನಗಳು ತುಂಬ ಫೋಟೋಜೆನಿಕ್, ತುಂಬ ಫೋಟೋ ತೆಗೆಸ್ಕೊಳಕ್ಕೆ ತುಂಬ ಜನ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಸ್ಟಂಟ್ ಮಾಡ್ತಾರೆ. ಬಟ್ ನೀವೇನಾದರೂ ಭವಾನಿ ಐಲ್ಯಾಂಡಿಗೆ ಬಂದರೆ ನಿಮಗೆ ಫೋಟೋ ತಕ್ಕೊಳಕ್ಕೆ ಅಂತಲೇ ಸಿಕ್ಕಾಪಟ್ಟೆ ಜಾಗಗಳಿದ್ದಾವೆ. ಓಕೆನಾ. ಸೊ ಅದೇ ಥರ ಈ ಕೃಷ್ಣಾ ನದಿಯ ಒಂದು ಸುಂದರ ನೋಟ ಏನಿದೆ ಅದು ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ರೀತಿಯಾದ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ನಾನು ನೋಡಿ ಇವಾಗ ನಾನು ತೂಗಯ್ಯಾಲೆ ಆಡ ಅಂತ ಬಂದೆ. ಬಿಕಾಸ್ ನಾನು ಒಬ್ಬನೇ ಬಂದಿರೋದ್ರಿಂದ ನಾನು ಒಬ್ಬನೇ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನೀವು ಮಕ್ಕಳ ಜೊತೆ ಬಂದರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಬೇಕಾದಂತಹ ಎಲ್ಲ ಥರ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿದೆ. ಸೊ ಜಾರಬಂಡಿ ಇರ್ಬೋದು, ಆರ್ ಏನೋ ಹತ್ತೋದಂತ ಇರ್ಬೋದು, ಆರ್ ನೇತಾಡೋವಂಥದ್ದು ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಥರ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಥರವಾದ ಆಟಗಳು ಇಲ್ಲಿ ಇದೆ. ಸೊ ನಾನು ಇಲ್ಲಿ ಒಂದು VR ಕ್ರಿಕೆಟ್ ಆಡೋಣ ಅಂತ ಅಂದ್ಕೊಂಡು ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಗಲಿಲ್ಲ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಈ ಮಿರರ್ ಮೇಜ್ ಅದೊಂದು ಟಿಕೆಟ್ ತೊಗೊಂಡು ನಾನು ಒಬ್ಬನೇ ಬಂದಿರೋದ್ರಿಂದ ಮಿರರ್ ಮೇಜ್ಗೆ ಹೋಗೋಣ ಅಂತ ಹೋದೆ. ಸೊ ಇನಿಷಿಯಲಿ ನಾನು ಇದನ್ನೇ ಮಿರರ್ ಮೇಜ್ ಅಂತ ಅಂದ್ಕೊಂಡೆ, ಬಟ್ ಇದು ಮಿರರ್ ಮೇಜ್ ಅಲ್ಲ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಮಿರರ್ ಮೇಜ್ಗೆ. ಸೊ ಎಂಟ್ರೆನ್ಸ್ ನಮಗೆ ಇಲ್ಲೇ ಲೆಫ್ಟ್ ಸೈಡಲ್ಲೇ ಇದೆ. ಬಟ್ ನಾನು ಇನ್ನೂ ಈ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ, ನೋಡೋಣ ಏನಿದೆ ಅಂತ. ಸೊ ಇದಿನ್ನೂ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್, ಅಂದರೆ ಇನ್ನೂ ಫುಲ್ ಡೆವಲಪ್ ಆಗಿಲ್ಲ. ಸೊ ಡೆವಲಪ್ಮೆಂಟ್ ಸ್ಟೇಜಲ್ಲಿರೋವಂಥದ್ದು ಇದು ಐಲ್ಯಾಂಡು. ಸೊ ನಾನಿವಾಗ ಮಿರರ್ ಮೇಜ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಒಳಗಡೆ ಹೆಂಗಿದೆ. ಯಾರೋ ಒಂದು 3 ಜನ ಹೋಗವ್ರೆ. ಏನಿದೆ ಇಲ್ಲಿ ಮಿರರು? ಓ ಗುರು, ಈ ಥರನಾ ಗುರು? ಮಿರರ್ ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕೆಲಸ. ನಾನೇನೋ ಅಂದ್ಕೊಂಡು ಬಂದರೆ ಇದೊಂಥರ ಮಿರರು ಥರ ಕಾನ್ವೆಕ್ಸು ಕಾನ್ಕೇವ್ ಅಂತೀವಲ್ಲ ಹಂಗೆ ಡಿಫ್ರೆಂಟ್ ಮಿರರ್ಸ್ ಇದೆ. ಓ ಇದು ನೋಡು. ನೀವೇ ನೋಡ್ರಿ, ಶಾಕ್ ಆಗ್ತೀರಾ. ಇದೇನೋ ದೊಡ್ಡ ಆಳ ಇರೋ ಥರ ಇದೆ. ಯಾಕಂದ್ರೆ ಇದು ಬೇರೆ ಅಳ್ಳಾಡ್ತಾ ಇತ್ತಲ್ಲ ಗುರು, ನೋಡು. ಇಲ್ಲಿ ನಡೆಯೋಕ್ಕೆ ಭಯ ಆಗುತ್ತೆ. ಓ ಮೈ ಗಾಡ್, ಎಷ್ಟು ಡೀಪು! ಇದು ಡೀಪೇ ಇಲ್ಲ, ಸುಮ್ಮನೆ ಡೂಪು. ನೋಡಿ, ಮಿರರ್ ಇಲ್ಲೇ ಇದೆ, ಈ ಮಿರರ್ ಇಲ್ಲೇ ಇದೆ. ಬಟ್ ಇದ್ರ ರಿಫ್ಲೆಕ್ಷನ್ಸು ಹೆಂಗಿದೆ ಅಂದರೆ 1000 ಫ್ಲೋರ್ಸು ಮೇಲೆ ಇರೋ ಥರ, ಕೆಳಗಡೆ 1000 ಫ್ಲೋರ್ಸ್ ಕೆಳಗಡೆ ಇರೋ ಥರ. ಓ ಮೈ ಗಾಡ್, ಚೆನ್ನಾಗಿದೆ. ಇನ್ನೇನಿದೆಯಪ್ಪ ಒಳಗಡೆ? ಓ ಅಣ್ಣ, ಇದು ಹಿಂಗೆ ಮುಂದಕ್ಕೆ ಹೋದರೆ ಹೊಡ್ಕೊಳೋದು ಫಿಕ್ಸು. ನೋಡಿ, ನಾನು ಇಲ್ಲೈದೆ ಅಂದ್ಕೊಂಡ್ರೆ ಇಲ್ಲೂ ಐತೆ ಗುರು ಮಿರರ್ ಮೇಜ್. ನೈಸ್ ಯಾ. ಹೆಂಗಿದೆ? ಎಲ್ಲಿದೆಯಪ್ಪ ದಾರಿ? ಯಾರೋ ಬಡ್ಕೊಂತವ್ರೆ. ಅಲ್ಲ, ದಾರಿನೇ ಇಲ್ವಲ್ಲ ಇಲ್ಲಿ. ಹೇಳೋಣ ಏನು? ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಓ, ಇಲ್ಲ ಐತೆ ಅಪ್ಪಾಜಿ ದಾರಿ. ನಾನು ನೋಡ್ದಂಗೆ ಹೋಗ್ತೀನಿ ನೋಡು, ಬರೀ ಕೆಳಗಡೆ ನೋಡ್ಕೊಂಡೆ ಹೋಗ್ಬೋದು. ಸುಮ್ಮನೆ ಹಿಂಗೆ ಬಂದರೆ ಡ್ಯಾಶ್ ಹಿಂಗೆ ಹೋಗ್ಬೇಕು ಕೊಂಡ್ಕೊಂಡು. ಎಲ್ಲ ಆರಾಮಾಗಿ ಗೊತ್ತಾಗುತ್ತೆ, ಏನಂತ ಭಯ ಏನಾಗಲ್ಲ. ಪ್ಲಸ್ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು. ಇಲ್ಲಿಗೆ ಬಂದರೆ ಇಲ್ಲಿ ಎರಡೂ ಮತ್ತೆ. ಈಗ ನೋಡು ಹೆಂಗೆ ಹೊಡಿತೀನಿ ಅಂತ, ಸ್ಪೀಡಾಗಿ ಹೋಗ್ತೀನಿ. ಈ ಕಡೆ ಆಯ್ತಾ ಜಾಗ? ಇಲ್ಲ, ಜಿಗಿ ಹೋಗ್ತಾ ಇರೋದೆ. ಹೋಗು ಗುರು. ಎಂಥ ಮಿರರ್ ಮರ ಇದು, ಆರಾಮಾಗಿ ಹೋಗ್ಬೋದು. ಅಲ್ಲೇನೆ ಎಲ್ಲಪ್ಪ ಜಾಗ ಇಲ್ಲ, ಇಲ್ಲೂ ಇಲ್ಲ. ಈ ಕಡೆ ಓ ಫೈನಲಿ ಇಷ್ಟೇ. ಏನಿದು? ಅಲ್ಲೆಲ್ಲ ಸುತ್ತ ಹಾಕೊಂಡು ತಿರ್ಗಾ ಇದೇ ಜಾಗ ಹೋಗಿ ಬಂದು ಅನಿಸ್ತೈತೆ. ಓ ಅಣ್ಣ, ಯಾವ್ದಿದು? ಎಲ್ಲ ಕಡೆ ಸುತ್ತ ಹಾಕೊಂಡು ಮತ್ತೆ ಇದೇ ಜಾಗ ಬಂದಲ್ಲ. ಹೋಲಿ ಶಿಟ್ ಮ್ಯಾನ್. ಫೈನಲಿ. ಓ ಬ್ರೋ,
ಇಲ್ಲೂ ಇಲ್ಲ. ಈ ಗೋಡೆಯಲ್ಲಿರುವುದೇ, ಈ ಗೋಡೆಯಲ್ಲೂ ಇಲ್ಲ. ಈ ಗೋಡೆಯಲ್ಲಿ ಇಲ್ಲಿರುವುದೇ ಎಕ್ಸಿಟ್, ಇಲ್ಲೂ ಇಲ್ಲ. ಎಕ್ಸಿಟ್ ಇರುವುದು ಇಲ್ಲಿ. ಆಹಾ ಅಬ್ಬಾ, ಹಂಗೋ ಹಿಂಗೋ ಮಿರರಲ್ಲಿ ಆಟ ಆಡ್ಕೊಂಡು ಬಂದ್ಬಿಟ್ಟೆ. ಒಳ್ಳೆ ಟೈಮ್ ಪಾಸ್ ಗುರು. ಬನ್ನಿ ಗುರು ಹೋಗೋಣ, ನೆಕ್ಸ್ಟ್ ಏನೇನಿದೆ ನೋಡೋಣ. ಈಚೆ ಬಂದರೆ ಇಲ್ಲೆಲ್ಲ ಫುಲ್ಲು ಅಲ್ಲೊಂದು ರೋಲರ್ ಕೋಸ್ಟರ್ ಬೇರೆ ಇದೆ. ಇನ್ನು ಡೆವಲಪ್ಮೆಂಟ್ ಮಾಡ್ತಾವ್ರೆ. ಐಲ್ಯಾಂಡ್ ಫುಲ್ಲು ಏನೂ ವೇಸ್ಟ್ ಮಾಡಿಲ್ಲ. ಏನೇನೋ ಒಂದು ಆಟ ಆಡೋದು ಮತ್ತು ಇನ್ನೊಂದು ಮತ್ತೊಂದೆಲ್ಲ ಮಾಡಿ ಚೆನ್ನಾಗಿ ಡೆವಲಪ್ ಮಾಡ್ತಾವ್ರೆ. ಬಟ್ ಇದು ನಾನು ಫಸ್ಟ್ ಟೈಮ್ ನಂದು. ಆ ಕಡೆ ಏನೋ ಒಂದು ಏನದು ಸ್ಟೇಡಿಯಮ್ ಎಲ್ಲ ಮಾಡಿಬಿಟ್ಟವ್ರಪ್ಪ. ಭವಾನಿ ಐಲ್ಯಾಂಡ್ ಎಲ್ಲಿರೋದು ಅಂದರೆ ಇದು ವಿಜಯವಾಡದಲ್ಲಿ. ವಿಜಯವಾಡದ ಭವಾನಿ ಐಲ್ಯಾಂಡ್ ದುರ್ಗಾ ಟೆಂಪಲ್ ಪಕ್ಕದಲ್ಲಿದೆ ನೋಡ್ರಿ. ರೋಲರ್ ಕೋಸ್ಟರಾ, ಸಣ್ಣ ರೋಲರ್ ಕೋಸ್ಟರ್, ಅದು ಜಾಸ್ತಿ ದೊಡ್ಡದಲ್ಲ. ಆ ಕಡೆ ಒಂದು ಬೋಟ್ ಇದೆ, ಸೇಮ್ ನಮ್ಮ ವಂಡರ್ಲಾ ಥರ. ಏನೇನೋ ಮಾಡಿದ್ದಾರೆ ಗುರು, ಮ್ಯೂಸಿಯಂ ಪಾರ್ಕ್ ಥರ ಸಿಕ್ಕಾಪಟ್ಟೆ ಇದೆ. ಇನ್ನೂ ಡೆವಲಪ್ಮೆಂಟ್ ಮಾಡೋದು. ಬಟ್ ಒಬ್ರಿಗೆ 120 ರೂಪಾಯಿ ತೊಗೊತಾರೆ. ಆ್ಯಪಲ್ ಬೇಕಾ? ಆ್ಯಪಲ್ ಒಳ್ಳೆ ದೊಡ್ಡ ಸೈಜಲ್ಲಿ ಆ್ಯಪಲ್ ಮಾಡಿ ಇಟ್ಬಿಟ್ಟವ್ರೆ. ಕುದುರೆ ಕುದುರೆ, ಡೋಂಟ್ ಗೋ ಇನ್ಸೈಡ್, ಲೋಪಲಿಕೆ ವೆಳ್ಳರಾದು. ಏನೋ ಸ್ವಲ್ಪ ಕನ್ನಡ ಥರ ಇದೆ, ಓದ್ಬಿಟ್ಟೆ. ಇದೇನು ಗುರು ಆರ್ಟ್ ಮಾಡಿಟ್ಬಿಟ್ಟವ್ರೆ. ಹಬ್ಬ, ಈ ಪಾರ್ಕಲ್ಲಿ ಏನೇನು ಬೇಕು ಗುರು ಎಲ್ಲ ಇದೆ. ಇದು ಪಾರ್ಕಲ್ಲ, ಭವಾನಿ ಐಲ್ಯಾಂಡ್, ಅಮ್ಯೂಸ್ಮೆಂಟ್ ಪಾರ್ಕ್ ಭವಾನಿ ಐಲ್ಯಾಂಡ್. ಇದಿರೋದು ಇಲ್ಲಿ ವಿಜಯವಾಡದಲ್ಲಿ. ವಿಜಯವಾಡಕ್ಕೆ ಯಾರನ್ನ ಬಂದರೆ ಇಲ್ಲಿ ಬರೋದು ಮಿಸ್ ಮಾಡಬೇಡಿ. ಸೊ ಇದನ್ನ ಈ ಕಡೆ ನಡ್ಕೊಂಬರ್ತಾಯಿದ್ದೀನಿ. ಈ ಕಡೆ ಏನಿಲ್ಲ, ಎಲ್ಲಿ ನೋಡಿದ್ರು ಇಬ್ಬರು ಕಪಲ್ಸೇ ಕೂತಿರ್ತಾರೆ ಗುರು. ನಾನು ಶಾಕ್ ಆಗ್ಬಿಟ್ಟೆ, ಯಾರಪ್ಪ ಹಿಂಗೆ ಕೂತವ್ರೆ ಅಂತ. ನೋಡಿದ್ರೆ ಅಲ್ಲಿ ಯಾರೋ ಇಬ್ಬರು ಕೂತಿದ್ರು. ನಾನಿಲ್ಲಿ ಕ್ರಿಕೆಟ್ ಆಡೋಣ ಅಂತ ಹೋದೆ. ನನ್ನ ಮಗಂದು VR ಕ್ರಿಕೆಟ್ ಇರಲಿಲ್ಲ, ಅದಕ್ಕೆ ಅದ್ದಾಲ ಮಮಾಲ ಮಿರರ್ ಮ್ಯಾಚ್ಗೆ ಹೋಗ್ಬಿಟ್ಟೆ. ಸೊ ಬೋಟಿಂಗ್ ಪಾಯಿಂಟ್ ನೋಡಪ್ಪ, ನಾನು ಭಯ ಆಗಿದ್ದು ಅವ್ರನ್ನ ನೋಡೆ. ಎಲ್ಲಿ ನೋಡಿದ್ರು ಕಪಲ್ಸು. ಯಪ್ಪ ನೋಡಿ, ಈ ಮೂಲೆಗೆ ಬಂದವ್ರು, ಅಲ್ಲಿಂದ ಬಂದಿದ್ದೀನಿ, ಅಲ್ಲಿಂದನೂ ಇಲ್ಲ, ಈ ಮೂಲೆಗೆ ಬಂದು ಕೂತವ್ರು ಅಣ್ಣ ಬಂಡು. ಯಾಕೆಂತ ಗೊತ್ತಲ್ಲ, ಗಜ್ಮಾ. ಸೊ ಈ ಐಲ್ಯಾಂಡಲ್ಲಿ ಮೇಯ್ನ್ ಅಟ್ರ್ಯಾಕ್ಷನ್ ಆಗೋದೇನಂತಂದರೆ ಬೋಟಿಂಗ್. ಸೊ ಇಲ್ಲಿ ಜೆಟ್ ಬೋಟಿಂಗ್, ಜೆಟ್ ಸ್ಕೀಯಿಂಗ್, ನಾರ್ಮಲ್ ಬೋಟಿಂಗ್, ಕಯಾಕಿಂಗ್, ಸೊ ಇನ್ನೂ ಬೇಜಾಂತರ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ಬಂದರೆ ಸಾಕು, ಅವರೇ ಕೇಳ್ತಾರೆ, ಸರ್ ಬೋಟಿಂಗ್ ಮಾಡ್ತೀರಾ, ಏನು ಮಾಡ್ತೀರಾ ಅಂತ. ಸೊ ನಾವು ಎಷ್ಟು ಜನ ಇದ್ದೀವಿ ಅದ್ರ ಮೇಲೆ ಅವರು ನಮಗೆ ಆಫರ್ ಮಾಡ್ತಾರೆ. ಬಟ್ ನಾನು ನೋಡ್ದಂಗೆ ತುಂಬ ಕಾಸ್ಟ್ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಚೂಸ್ ಮಾಡಲಿಲ್ಲ. ಈ ಐಲ್ಯಾಂಡ್ಗೆ ನಾನು ಆ ಕಡೆಯಿಂದ ಬಂದಿದ್ದೀನಿ, ಅಲ್ಲಿಂದ ಬಂದಿದ್ದೀನಿ. ಇದು ಒಂದು ಸಣ್ಣ ಐಲ್ಯಾಂಡ್, ಇಷ್ಟು ಈ ಕಡೆ ಇದೆ. ಸೊ ನಾವು ಮತ್ತೆ ಆ ಕಡೆ ಹೋಗಬೇಕು ಅಂದರೆ ಅಗೈನ್ ನಾವು ಬೋಟಲ್ಲೇ ಹೋಗ್ಬೇಕು ಅಲ್ಲಿಗೆ. ಸೊ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ವರ್ತ್ ವಿಸಿಟ್ ಅಂತ ಹೇಳ್ತೀನಿ. ನೀವು ವಿಜಯವಾಡಗೆ ಏನಾರ ಬಂದರೆ ಡೆಫಿನೆಟ್ಲಿ ಬಂದು ನೀವು ಈ ಐಲ್ಯಾಂಡ್ನ ವಿಸಿಟ್ ಮಾಡಲೇಬೇಕು ಅಂತ ನಾನು ರೆಫರ್ ಮಾಡ್ತೀನಿ. ಸಕ್ಕತ್ತಾಗಿದೆ ಗುರು. ನಾನು ಒಬ್ಬನೇ ಬಂದಿದ್ದೀನಿ, ನೀವು ಸ್ವಲ್ಪ ಫ್ರೆಂಡ್ಸು ಅವ್ರ ಬ್ಯಾಚ್ ಜೊತೆ ಬನ್ನಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಐಲ್ಯಾಂಡಲ್ಲೆಲ್ಲ ಟೂರ್ ಮುಗಿಸ್ಕೊಂಡು ಒಂದು 2 ಕಿಲೋಮೀಟ್ರ್ ಆಯಿತು ಓಡಾಡಿ. ಸೊ ತುಂಬ ಕಾಲು ನೋವ್ತಾ ಇತ್ತು ಆಲ್ರೆಡಿ ನನಗೆ. ಟೈಮ್ ಬೇರೆ ಆಯಿತು. ಕ್ಯಾಬೋನ್ಗೆ ಫೋನ್ ಮಾಡಿ ಐಲ್ಯಾಂಡ್ನ ಕ್ರಾಸ್ ಮಾಡಿ ರೂಮಿಗೆ ಹೋಗಿ ಸ್ಟೇ ಮಾಡಬೇಕು. ಸಾಕಾಯಿತು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಗಾಯ್ಸ್, ಬಾಯ್ ಬಾಯ್.